ಲವಂಗ ಲೋಪ ಸಿದ್ದರಾಮಯ್ಯ ಡಿ ಕೆ ಅದಕ್ಕೆ ನಾವು ತುಂಬ ಋಣಿಯಾಗಿರ್ಬೇಕು ಆ ವ್ಯಕ್ತಿಗೆ. ಎಷ್ಟು ಆಸೆ ಪಡ್ತಿದ್ದ, ಎಷ್ಟು ಇದು ಮಾಡ್ತಿದ್ದ, ಎಷ್ಟು ಇದು ಮಾಡೋದಂದ್ರೆ ನೋಡಿದ್ರೆ ಅಂಥ ವ್ಯಕ್ತಿಗೆ ಸಿಗೋದು ತುಂಬ ರೇರು. ನಮ್ಮನ್ನು ಹಾಳು ಮಾಡೋಕ್ಕೆ ಬಂದಿರೋಂಥ ಲೋಪರ್ ಸರ್ಕಾರಗಳಿದು. ಅವರ ಫ್ಯಾಮ್ಲಿಗೆ ಕರ್ಕೊಂಬಂದು ಅಲ್ಲಿ ಇದು ಮಾಡ್ಕೊಂಡು ಕ್ಲೋಸ್ ಕೊಡೋದಕ್ಕೆ ಸರ್, ಇದು ಮೊಟ್ಟ ಮೊದಲಿಗೆ ಸರ್ಕಾರದ ಅನಾಗರಿಕತೆ. ಇವರೆಲ್ಲ ತಿಂದುಕೊಂಡು ಕಬ್ಬು ಲೂಟಿ ಮಾಡೋಕ್ಕೆ ಬಂದಿರೋ ಒಂದು ಸರ್ಕಾರ, ಜನಸೇವೆ ಮಾಡೋಂಥ ಸರ್ಕಾರ ಅಲ್ಲ. ಇದು ಒಂದು ಆಟ ಅನ್ನೋದು ಪ್ರತಿಯೊಬ್ಬ ನಾಗರಿಕನಿಗೂ ಇರುತ್ತೆ. ಬರೀ ಕೆಲಸನೇ ಅಲ್ಲ, ಆಟನೂ ಪಾಠನೂ ಎರಡೂ ಇರುತ್ತವೆ. ಹಾಗಾಗಿ ಒಂದು ವಿರಾಟ್ ಕೊಹ್ಲಿ ಮೇಲೆ ಅಭಿಪ್ರಾಯ ಹಾಕಿರೋದು 100ಕ್ಕೆ 100ರಷ್ಟು ತಪ್ಪು. ಆತ ಒಬ್ಬ ಪ್ಲೇಯರು, ಇಂಟರ್ನ್ಯಾಷನಲ್ ಪ್ಲೇಯರು. ಆತ 18 ವರ್ಷ ಕಪ್ ಗೆದ್ದಿಲ್ಲ ಅಂತ ಎಷ್ಟೋ ಜನ ಆಫರ್ ಕೊಟ್ಟರು, ನೀವು ಹಣ ಜಾಸ್ತಿ ಕೊಡ್ತೀವಿ ಅಂದ್ರೂ ಹೋಗಿದೆ. ಇದೇ ನಿಂತ್ಕೊಂಡು ಮುನ್ನಾಳತೆಗೆ ಒಬ್ಬ ಸಮಸ್ಯೆಗಿಂತ ಹೆಚ್ಚಾಗಿ ಅದನ್ನ ಮಾಡಿರೋದು ತುಂಬ ಆಸೆ. ಎಲ್ಲೋ ಮ್ಯಾಚ್ ನಡೆದು ಎಲ್ಲೋ ಗೆದ್ದಿದ್ರು ನನ್ನ ಜಾಗಕ್ಕೆ ಹೋಗಿ ವಿರಾಟ್ ಕೊಹ್ಲಿ ತವರೂರಲ್ಲದೇ ಇದ್ದರು ಆಡ್ತಾ ಇರೋದಕ್ಕೆ ನನ್ನ ಮನೆಯನ್ನೋ ಥರ ಉದ್ದೇಶ ಇಟ್ಕೊಂಡು ಬಂದು ಇಲ್ಲಿ ಇದು ಮಾಡಿದ್ದಾರೆ. ಅದಕ್ಕೆ ನಾವು ತುಂಬ ಋಣಿಯಾಗಿರ್ಬೇಕು ಆ ವ್ಯಕ್ತಿಗೆ. ನಮ್ಮ ಬೆಂಗಳೂರನ್ನು ಒಂಥರ ಇದು ಮಾಡಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅದನ್ನು ಗೆಲ್ಲಿಸಿದ್ದಾರೆ. ಆಟ ಅದನ್ನ ದುಡ್ಡು ಬಂದಿರೋದು ಹೋಗಿರೋದು ಅದು ಮಾಮೂಲಿ ನ್ಯಾಚುರಲ್ಲೇ. ಈಗ ನಾವು ಕೂಲಿ ಮಾಡ್ತೀವಿ, ದುಡ್ಡು ಬರುತ್ತೆ ಹೋಗುತ್ತೆ. ಒಂದು ರಾಜ್ಯ ಒಂದು ಇದು ಅಂತ ಹೇಳ್ಬಿಟ್ಟು ಬಂದು ಇಷ್ಟೆಲ್ಲ ಸೆಲೆಬ್ರೇಷನ್ ಅದು ಎಷ್ಟು ಆಸೆ ಪಡ್ತಿದ್ದ, ಎಷ್ಟು ಇದು ಮಾಡ್ತಿದ್ದ, ಎಷ್ಟು ಇದು ಮಾಡೋದಂದರೆ ನೋಡಿದ್ರೆ ಅಂಥ ವ್ಯಕ್ತಿಗೆ ಸಿಗೋದು ತುಂಬ ರೇರು, ಅಪರೂಪ. ಸರ್ಕಾರ ಇದೆಯಲ್ಲ, ಇದು ಒಂಥರ ಲೂಟಿ ಲಜ್ಜಿಗಡಿ ಸರ್ಕಾರ. ಇದು ಲೂಟಿ ಮಾಡೋಕ್ಕೆ ಬಂದಿರೋದು, ಜನಕ್ಕೆ ಸೇವೆ ಮಾಡೋಕ್ಕೆ ಬಂದಿಲ್ಲ. ನಮ್ಮ ಹತ್ರ ಓಟ್ ಹಾಕ್ಸ್ಕೊಂಡು ನಮಗೆ ಸೇವೆ ಮಾಡಬೇಕಾಯಿತು. ನಮ್ಮನ್ನು ಹಾಳು ಮಾಡೋಕ್ಕೆ ಬಂದಿರೋಂಥ ಲೋಪರ್ ಸರ್ಕಾರಗಳಿದು. ಈಗ ಪ್ರತಿಯೊಂದು ಈ ಸರ್ಕಾರ ಬಂದಾಗಿಂದ ಇದುವರೆಗೂ ಯಾರಿಗೋ ಒಂದು ಭಿಕ್ಷೆ ಕೊಟ್ಬಿಟ್ಟು ಇನ್ಯಾರೋ ಕತ್ತಿ ಸಿಗ್ತಿದ್ದಾರೆ ಪಬ್ಲಿಕ್ಕಿಗೆ ಸೇವೆ ಮಾಡೋಕ್ಕೆ ಬಂದಿಲ್ಲ. ಇದು ಪಬ್ಲಿಕ್ಕನ್ನು ಲೂಟಿ ಮಾಡಿ ತಲೆ ಹೊಡೆದು ಲೂಟಿ ಮಾಡೋಕ್ಕೆ ಬಂದಿರೋರು ಇವರು ಸರ್ಕಾರ. ಎಷ್ಟು ಹೊಣೆ ಸರ್ಕಾರದ್ದೇ. ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್, ಪರಮೇಶ್ವರ್ ಹೋಮ್ ಮಿನಿಸ್ಟರ್, ಅವನು ಅನ್ಲಾಯಕ್ ಫೆಲೋ ಅವನು. ಯಾಕೆಂದರೆ ಅವನ ಸಮಸ್ಯೆಗೆ ಇಡಿ ದಾಳಿ ಮಾಡ್ತದೆ ಅಂತ ಹೇಳಿದಾಗ ಇನ್ನೆಷ್ಟು ಮಾತ್ರ ಅವನ ಹೋಮ್ ಮಿನಿಸ್ಟರ್ ಲಾಯಕ್ಕಿದೆ. ಅದು ಅವ್ರಿಗಿಂತ ಒಬ್ಬ ಪೇದೆನೇ ಬೆಸ್ಟು. ಆ್ಯಕ್ಚುಲಿ ಆ ಪೊಲೀಸರು ಒಂದು ವ್ಯಕ್ತಿಯನ್ನು ಎತ್ಕೊಂಡು ಹೋಗ್ತಿರ್ಬೇಕಾದ್ರೆ ನಮಗೆಲ್ಲ ಕಳ್ಳು ಜಿಮ್ಮನ್ನುತ್ತೆ. ಅವ್ರ ಕರ್ತವ್ಯ ಅವ್ರು ಮಾಡ್ತಿದ್ದಾರೆ, ಅವ್ರು ತಪ್ಪಿಲ್ಲ. ಪೊಲೀಸವ್ರನ್ನು ಸಸ್ಪೆಂಡ್ ಮಾಡಿದ್ದು ತಪ್ಪೆ, ಅವರನ್ನು ಇದು ಮಾಡಿರೋದು ದೂಷಣೆ ಮಾಡೋದು ತಪ್ಪೆ. ಹೇಳ್ಬೇಕಾದ್ರೆ ನಮ್ಮ ಕರ್ನಾಟಕ ಪೊಲೀಸ್ ತುಂಬ ಒಳ್ಳೆಯವರು. ಆತ ಒಂದು ವ್ಯಕ್ತಿಯನ್ನು ಬದುಕಿಸೋಕ್ಕೋಸ್ಕರ ಎಷ್ಟು ಕಷ್ಟಪಟ್ಟು ಕೈಯಲ್ಲಿ ಎತ್ಕೊಂಡು ಓಡ್ತಾ ಇದ್ದ ಅಂದರೆ ಅದನ್ನು ನೋಡಿದ್ರೆ ನಮ್ಗೆ ಅಯ್ಯೋ ಅನ್ನಿಸ್ತದೆ. ಅಂಥವ್ರ ಮೇಲೆ FIR ಹಾಕಿ ಅಂಥವ್ರನ್ನು ಸಸ್ಪೆಂಡ್ ಮಾಡೋದು ಅರ್ಥ ಇಲ್ಲದೆ ಇರೋದು. ಈ ಕಿತ್ತೋಗಿರೋ ನಮ್ಮ ಮಕ್ಕಳೆಲ್ಲ ಕೂತ್ಕೊಂಡು ಲೂಟಿ ಮಾಡೋಕ್ಕೆ ಬಂದಿರೋರು ಅಧಿಕಾರಿಗಳನ್ನು ಸಾಯಿಸೋದು, ಅಧಿಕಾರಿಗಳನ್ನು ಇದು ಮಾಡೋದು, ಡಿಗ್ರೇಡ್ ಮಾಡೋದು ಮಹಾ ತಪ್ಪಿದೆ. ಸರ್ಕಾರದ ತಪ್ಪು ಸರ್. ಆ್ಯಕ್ಚುಲಿ ಇಷ್ಟಕ್ಕೂ ಇದಾಗಿರೋದು ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್, ಪರಮೇಶ್ವರ್, ಈ 3 ಜನನ ಜೈಲಿಗೆ ಹಾಕೋದು ಅಷ್ಟೇ. ಸರ್ಕಾರನ ಸಸ್ಪೆಂಡ್ ಮಾಡಿ ಜೈಲಿಗೆ ಕಳಿಸೋದು ತುಂಬ ಒಳ್ಳೆಯದು. ಇನ್ಯಾರ ಮೇಲೂ ಅದರಲ್ಲಿ ಅವಶ್ಯಕತೆ ಇಲ್ಲ. ಈಗ ಒಂದು ಕಾರ್ಯಕ್ರಮ ಇದು ಮಾಡೋದು ಎಲ್ರಿಗೂ ಆಸೆ ಇರುತ್ತೆ. ನಾನೇನೋ ಒಂದು ಇದ್ರಲ್ಲಿ ಗೆದ್ದಾಗ ಒಂದು ಪಾಸ್ ಆದ, ಒಂದು ರ್ಯಾಂಕ್ ಬಂದ, ನನಗೂ ಒಂದು ಆಸೆ ಇರುತ್ತಲ್ಲ. ಹುಟ್ಟಿದಾಗ ಬರ್ದೇನೆ ಮಾಡ್ಕೊಳ್ತೀವಿ ಮನೆಗಳಲ್ಲಿ ಕೂತ್ಕೊಂಡು. ಒಂದು ಇಷ್ಟೊಂದು ಇದು ನಡೆದಾಗ ಕಾರ್ಯಕ್ರಮ ಮಾಡಬೇಕು ಅನ್ನೋದು ಆಸೆ ಇರುತ್ತೆ. ಅದಕ್ಕೆ ಸ್ಪೆಷಲಿಟಿ ಕೊಡ್ಬೇಕಾದ್ರೆ ಸರ್ಕಾರ, ಪೊಲೀಸರು ಹೇಳಿದ್ದಾರೆ ಈ ಏಕ್ದಮ್ ಒಂದೇ ದಿನದಲ್ಲಿ ಮಾಡೋಕ್ಕಾಗಲ್ಲ ಅಂತ. ಟೈಮ್ ತೊಗೋಬೇಕಾಯ್ತು. ಇಲ್ಲ ಅದಕ್ಕೆ ಇನ್ನೇನೋ ಇನ್ನು ಹತ್ತುಗೋಯ್ತು ಅಂತ ಗೈಡ್ಲೈನ್ಸ್ ಕೊಟ್ಬಿಟ್ಟು ಅರೇಂಜ್ ಮಾಡಿಕೊಡ್ಬೇಕಾಯ್ತು. ಅವ್ರು ಹೇಳಿ ತಿಳಿಸಿದ್ದಾರೆ ಪಾಪ, ಇದೆಲ್ಲ ಮೈಂಟೈನ್ ಮಾಡೋಕ್ಕಾಯ್ತು. ನೀನು ವಿಧಾನಸೌಧದಲ್ಲಿ ಒಂದು ಇಟ್ಬಿಟ್ಟು ಅಲ್ಲೊಂದು ಇಟ್ಕೊಂಬಿಟ್ರೆ ಒಂದೇ ಕಡೆ ಇಟ್ಟಿದ್ರೆ ಇಷ್ಟೊಂದು ಫೈಲೂರ್ ಆಗ್ತಾ ಇರಲಿಲ್ಲ. ನೀನು 2 ಕಡೆ ಇಟ್ಕೊಂಡು ನೀನು ಮೊಮ್ಮಕ್ಕಳಿಗೆ, ನಿನ್ನ ಮಕ್ಕಳಿಗೆ, ನಿನ್ನ ಕಿತ್ತೋಗಿರೋ ಕ್ಯಾಬಿನೆಟು ಅವರ ಫ್ಯಾಮ್ಲಿಗೆ ಕರ್ಕೊಂಬಂದು ಅಲ್ಲಿ ಇದು ಮಾಡ್ಕೊಂಡು ಕ್ಲೋಸ್ ಕೊಡೋದಕ್ಕೆ ಗೆದ್ದಿರೋರು, ಆಡಿರೋರು, ಕಷ್ಟಪಟ್ಟವ್ರು ಇರೋ ಎನ್ಕರೇಜ್ ಮಾಡ್ತಾ ಇರೋದು ಪಬ್ಲಿಕ್ಕು. ನಿಮ್ಮ ಫ್ಯಾಮ್ಲಿಗಳು ನೀವು ಬಿಲ್ಡಪ್ ಕೊಡೋದಕ್ಕೆ ಇಲ್ಲೊಂದು ಕಾರ್ಯಕ್ರಮ ಮಾಡಿ ನೀನು ಸೆಕ್ಯೂರಿಟಿ ಹೊಡ್ಕೊಂಡು ಅಲ್ಲಿ ಸೆಕ್ಯೂರಿಟಿ ಇಲ್ದಾರ ಮಾಡಿ ಅವ್ರ ಮೇಲೆ ಗೂಬೆ ಹಾಕೊಂಡಿಸ್ಬಿಟ್ಟು ಅವ್ರು ಸಸ್ಪೆಂಡ್ ಮಾಡಿರೋದು. ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಕಮಿಷ್ನರ್ ಇದ್ದಾರಲ್ಲ, ಆನೆಸ್ಟ್ ಕಮಿಷ್ನರು, ಅವ್ರು ಇರೋದ್ರಿಂದ ಇವ್ರು ದುಡ್ಡು ಮಾಡೋಕ್ಕಾಗ್ತಾಯಿಲ್ಲ. ಆ ಹೊಟ್ಟೆ ಸೇಡ್ಗೋಸ್ಕರ ಸಸ್ಪೆಂಡ್ ಮಾಡಿದ್ದಾರೆ ಅಷ್ಟೇ, ಇನ್ನೇನು ಹೇಳೋಂಥದ್ದಿಲ್ಲ. ಸರ್ಕಾರ ಬಿಟ್ಟರೆ ಇನ್ಯಾರ್ದು ಇಲ್ಲ ಸರ್. ಪೊಲೀಸವ್ರನ್ನ ಸಸ್ಪೆಂಡ್ ಮಾಡಿರೋದು ತುಂಬ ತಪ್ಪು. ಅವ್ರ ಕೆಲಸ ಅವ್ರು ಮಾಡಿದ್ದಾರೆ. ಆ್ಯಕ್ಚುಲಿ ಪೊಲೀಸರು ವ್ಯಕ್ತಿಯನ್ನು ಎತ್ಕೊಂಡು ಹೋಗ್ತಾ ಇದ್ರು, ಟಿ ವಿಯಲ್ಲಿ ನೋಡಿದ್ರೆ ನಮ್ಗೆ ಅಯ್ಯೋ ಅನಿಸುತ್ತೆ. ಕಷ್ಟಪಡ್ತಾರೆ, ಅವ್ರ ಡ್ಯೂಟಿ ಅವ್ರು ಮರ್ತಿಲ್ಲ, ಆನೆಸ್ಟಾಗಿ ಅವ್ರು ಡ್ಯೂಟಿ ಮಾಡಿದ್ದಾರೆ.
ಕೆಟ್ಟ ಕೆಲಸ ಮಾಡೋದು ಇವರು. ಲವಂಗ ಲೋಪ ಸಿದ್ದರಾಮಯ್ಯ, DK, ಪರಮೇಶ್ವರ್, ಆ ಟೀಮ್ ಪೂರ್ತಿ ಅವರ ವರಸ್ಟ್. ಇಡೀ ಇಂಡಿಯಾದಲ್ಲಿ ಎಲ್ಲೂ ಇಲ್ಲ, ಎಲ್ಲಿದೆ ಲೂಟಿ ಮಾಡೋಕ್ಕೆ ಬಂದಾರೆ, ಕೆಲಸ ಮಾಡೋಕ್ಕೆ ಬಂದಿಲ್ಲ. ಪಬ್ಲಿಕ್ ಕಷ್ಟ ಅನ್ನೋದೇ ಇವ್ರಿಗೆ ಗೊತ್ತಿಲ್ಲ. ಅಂಥ ಲೋಪ ನನ್ನ ಮಕ್ಕಳು. ಓಕೆ. ಬೀಟ್ಲೆಸ್ ಕರ್ನಾಟಕ.